नमस्तुते महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते। Mahalakshmi Namostut. Hey all, welcome back to my channel at house number 24. I am Usha today. Today is Thursday, so ನಾನು ವರಮಹಾಲಕ್ಷ್ಮಿ ವ್ರತಗೆ ನಾಳೆ ಇವತ್ತೇ ಸ್ವಲ್ಪ ನಾನು ಕೆಲವೊಂದು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನೇನು ರೆಡಿ ಮಾಡ್ಕೋತಿದ್ದೀನಿ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಅಮೆಝಾನ್ ಇಂದ ತಗೊಂಡಿದ್ದು 3 ಸ್ಟೆಪ್ ಸ್ಟ್ಯಾಂಡ್. ಇದು ಆಕ್ಚುಲಿ ಪಾಟ್ ಇಡ್ಲಿಕ್ಕೆ ಅಂತ ತಗೊಂಡಿದ್ದು, ಬಟ್ ನಾನೀಗ ಇದನ್ನ ಲಕ್ಷ್ಮಿ ಕುಣಿಸ್ಲಿಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಸ್ಯಾರಿ ಬಂದು ಪರ್ಪಲ್ ಕಲರು, ಈ ಕಲರ್ ಸ್ಯಾರಿ. ಸೊ ಈ ಸ್ಯಾರಿಗೆ ಕಾಂಟ್ರಾಸ್ಟ್ ಆಗಿ ಬ್ಯಾಕ್ ಗ್ರೌಂಡು ನಾನು ಏನು ಮಾಡಿದ್ದೀನಿ ಅಂದರೆ ಗ್ರೀನ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ. ದಿಸ್ ಇಸ್ ದ ಸ್ಯಾರಿ, ಹೋಲ್ ಸ್ಯಾರಿ. ಸೊ ಇದನ್ನು ಹೇಗೆ ನಾನು ಬ್ಯಾಕ್ ಗ್ರೌಂಡಾಗಿ ಸೆಟ್ ಮಾಡ್ತೀನಿ ಅದೆಲ್ಲ ನನಗೆ ತೋರಿಸ್ತೀನಿ. ಐ ಸ್ಟಾರ್ಟೆಡ್ ವಿತ್ ದ ಸ್ಟ್ಯಾಂಡ್. ಫಸ್ಟ್ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಂಡ್ಬಿಟ್ಟು ದೆನ್ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಅದರ್ ಸ್ಟಫ್. ಸೊ ಬ್ಯಾಕ್ ಡ್ರಾಪ್ಗೆ ಈ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡ್ ನೀವು ನನ್ನ ಸಾಕಷ್ಟು ಬ್ಲಾಗಲ್ಲಿ ನೋಡಿದ್ದೀರಾ. ಇಟ್ಸ್ ಫ್ರಮ್ ಅಮೆಝಾನ್. ವೆರಿ ಯೂಸ್ಫುಲ್, ಮಲ್ಟಿ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಾನು ಶೂಟ್ ಮಾಡೋಕ್ಕೆ, ಕ್ಯಾಮ್ರಾ ಸೆಟ್ ಮಾಡೋದಕ್ಕೆ, ಬ್ಯಾಕ್ ಡ್ರಾಪ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನಾಟ್ ಟು ವರಿ. ಇದರಲ್ಲಿ ನಿಮಗೆ 3 ರಾಡ್ಸ್ ಬರುತ್ತೆ, ಅಂದರೆ ದೊಡ್ಡದಾಗಿ ಫ್ರೇಮ್ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ 2 ರಾಡ್ಸ್ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಗೋಡೆ ಎಷ್ಟಿದೆ ಅಷ್ಟು ಮಾತ್ರ, ದ ವಾಲ್ ಮೆಷರ್ಮೆಂಟಿಗೆ ಮಾಡ್ಕೋತಾ ಇದ್ದೀನಿ. ಸೊ ಐ ಆಮ್ ಸೆಟ್ಟಿಂಗ್ ಅಪ್ ದಟ್ ನಾವ್. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬ್ಯಾಕ್ ಗ್ರೌಂಡ್ಗೆ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ಸೊ ನಾವು ಬ್ಯಾಕ್ ಡ್ರಾಪ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಕ್ಲಾತ್ ವಿತ್ ಡಿಸೈನ್ ಎಲ್ಲ ಸಿಗುತ್ತೆ. ಬಟ್ ಅದರಿಂದ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಪ್ರತಿ ಪೂಜೆಗೆ ಸೇಮ್ ಬ್ಯಾಕ್ ಡ್ರಾಪ್ ನನಗೆ ಚೆನ್ನಾಗಿ ಅನಿಸಲ್ಲ. ಸೊ ಐ ಆಲ್ವೇಸ್ ವಾಂಟೆಡ್ ಸಮಥಿಂಗ್ ಯೂನಿಕ್, ಸಮಥಿಂಗ್ ಫ್ರೆಶ್. ನನಗೆ ಖುಷಿ ಅನಿಸ್ಬೇಕು ಪೂಜೆ ಅದಕ್ಕೋಸ್ಕರ ನಾನು ಯಾವಾಗೂ ಯೂನಿಕ್ಕಾಗಿ ಸೆಲೆಕ್ಟ್ ಮಾಡ್ಕೋತೀನಿ. ಅದು ಎವ್ರಿ ಟೈಮ್ ನಾನು ಕ್ಲಾತ್ನ ತೊಗೊಳ್ತಾನೆ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಜುಗಾಡ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಯೂಸಿಂಗ್ ದ ಸ್ಯಾರಿ, ಸಿಲ್ಕ್ ಸ್ಯಾರಿ. ನನ್ನ ಹತ್ರ ಪಿಂಕ್ ಸ್ಯಾರಿ ಇತ್ತು. ಸೊ ಪರ್ಪಲ್ ಸ್ಯಾರಿ ಎಲ್ಲ ಕಾಂಟ್ರಾಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಪಿಂಕ್ ಆ್ಯಂಡ್ ಗ್ರೀನ್ ಈಸ್ ಸಮಥಿಂಗ್ ಐ ಆಮ್ ಯೂಸಿಂಗ್ ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ದಿಸ್ ಬ್ಯಾಕ್ ಡ್ರಾಪ್. ಆ್ಯಂಡು ಆಲ್ಮೋಸ್ಟ್ ನಿಮಗೆ 9 ಫೀಟ್ ಅಷ್ಟು ಉದ್ದ ನೀವು ಮಾಡ್ಕೋಬೋದು. ಬಟ್ ನನಗೆ ಅಷ್ಟು ಬೇಕಿಲ್ಲ. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಲೈಕ್ 5 to 6 ಫೀಟ್ಗೆ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಸೊ ದಟ್ ಲುಕ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಒನ್ಸ್ ದಿಸ್ ಸೆಂಟರ್ ಪಿಂಕ್ ಡ್ರಾಪ್ ನಂದು ಫಿಕ್ಸ್ ಆದಮೇಲೆ ಅದನ್ನು ನಾನು ಪಿನ್ನಿಂದ ಸೆಕ್ಯೂರ್ ಮಾಡಿಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಕ್ಯೂರ್ ಮಾಡಿದ್ಮೇಲೆ ದೆನ್ ಐ ಆಮ್ ಟೇಕಿಂಗ್ ದ ನೆಕ್ಸ್ಟ್ ಸೈಡ್ ವೈಸ್ ಹಾಕೋಕ್ಕೆ ಗ್ರೀನ್ ಕಲರ್ ಸ್ಯಾರಿ ತೊಗೊಳ್ತಾ ಇದ್ದೀನಿ. ದಿಸ್ ಸ್ಯಾರಿ ಇಸ್ ವೆರಿ ಫೇಮಸ್. ಐ ಥಿಂಕ್ ಎವ್ರಿಬಡಿ ಶುಡ್ ಹ್ಯಾವ್ ಇಟ್. ಇಫ್ ಯು ಹ್ಯಾವ್ ಇಟ್, ಕಮೆಂಟ್ ಮಿ ಆನ್ ವಿಚ್ ಕಲರ್ ಆ್ಯಂಡ್ ವಿಚ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಯು ಹ್ಯಾವ್ ಇಟ್. ಸೊ ನನ್ನ ಗ್ರೀನ್ ವಿತ್ ಬ್ಲೂ ಇದೆ. ಇದನ್ನು ನಾನು ಸೈಡ್ ವೈಸ್ ಹಾಕೋತಾ ಇದ್ದೀನಿ. ನೀವು ಕೂಡ ಈ ಥರ ಪ್ಲೇನ್ ಸ್ಯಾರಿ ಅಥವಾ ಕಂಪ್ಲೀಟ್ ಬ್ರೋಕೆಟ್ ಸ್ಯಾರೀಸ್ ಯೂನಿಫಾರ್ಮ್ ಕಲರ್ಸಲ್ಲಿರೋದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನೀವು 2 ಸ್ಯಾರೀಸ್ ಕೂಡ ಯೂಸ್ ಮಾಡ್ಕೋಬೋದು. ಟೋಟಲಾಗಿ 3 ಸ್ಯಾರೀಸ್ ಆಗುತ್ತೆ. ಬಟ್ ನಾನೇನು ಮಾಡ್ತೀನಿ, 2 ಸ್ಯಾರಿಲೇ ಐ ಆಮ್ ಕ್ರಿಯೇಟಿಂಗ್ ದಿಸ್ ಬ್ಯಾಕ್ ಡ್ರಾಪ್. ನೋಡಿ, ನಾನು ಅರ್ಧ ಸ್ಯಾರಿನ ಮತ್ತೆ ಹಿಂದೆಯಿಂದ ಈ ಥರ ತಗೊಂಡು ಐ ಆಮ್ ಕ್ರಿಯೇಟಿಂಗ್ ಇಟ್ ಅನದರ್ ಸೈಡ್ ಬ್ಯಾಕ್ ಡ್ರಾಪ್. ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸೈಡಿಂದ ತೊಗೊಂಡಲ್ವಾ, ಹಿಂದೆಗಡೆ ನಾವು ಸ್ವಲ್ಪ ಫಿಕ್ಸ್ ಮಾಡಿಕೊಂಡ್ರೆ ಬೆಟರು. ಬಿಕಾಸ್ ಸ್ಲಿಪ್ ಆಗೋ ಚಾನ್ಸಸ್ ಎಲ್ಲ, ಸಿಲ್ಕ್ ಸ್ಯಾರೀಸ್ ಎಲ್ಲ, ಸೊ ಸ್ಲಿಪ್ ಆಗಿಬಿಡುತ್ತೆ ಅನ್ನೋ ಇದರಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ತೀನಿ ಸೇಫ್ಟಿ ಪಿನ್ಸಿಂದ. ಇಫ್ ಯು ಆರ್ ಯೂಸಿಂಗ್ ಲೈಕ್ ಕಾಟನ್ ಸ್ಯಾರಿ ಸಮಥಿಂಗ್ ಸ್ಲಿಪ್ ಆಗೋದಿಲ್ಲ. ಬಟ್ ಸಿಲ್ಕ್ ಸ್ಯಾರಿ ಇದು ತುಂಬ ಸಾಫ್ಟ್ ಮೆಟೀರಿಯಲ್ ಅಲ್ಲ, ಸೊ ಸ್ಲಿಪ್ ಆಗುತ್ತೆ ಅಂತ ಐ ಆಮ್ ಜಸ್ಟ್ ಅಡ್ಜಸ್ಟಿಂಗ್ ವಿತ್ ದ ಸೇಫ್ಟಿ ಪಿನ್ಸ್. ಜಸ್ಟ್ 1-2 ಪಿನ್ ಹಾಕೊಂಡ್ರೆ ಸಾಕು, ಇಟ್ ವೋಂಟ್ ಸ್ಲಿಪ್. ಈಗ
ಈಗ ಮುಂದೆ ಕೂಡ ನಾನು ಐ ಆಮ್ ಸೆಕ್ಯೂರಿಂಗ್ ವಿತ್ ಸೇಫ್ಟಿ ಪಿನ್ಸ್ ಜಸ್ಟ್ ದಟ್ ಇಟ್ ಶುಡ್ ನಾಟ್ ಸ್ಲಿಪ್. ಅದ್ರ ಮೇಲೆ ಫ್ಲವರ್ ಎಲ್ಲ ಹಾಕ್ತಾ ಕೂಡ ಅದು ಸ್ಲಿಪ್ ಆಗಬಾರ್ದು ಅಂತ just for safety purpose I'm just adding few pins in the sides both right and left ಅಲ್ಲಿ pins ನ add ಮಾಡ್ತಿದ್ದೀನಿ. I secured my all the 3 sarees backdrop secure ಆದಮೇಲೆ so I'm trying a different design ಯಾವ ಥರ ಮಾಡ್ಬೋದು which looks good for my backdrop. This is one way, it looks very nice, the sideway tying bit, but if you add flowers it will add more classy ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ನ ಹತ್ರ ಫ್ಲವರ್ಸ್ ಇರಲಿಲ್ಲ, ಬ್ಯಾಂಗ್ಳೂರ್ ಕ್ರೇಜಿಯಾಗಿ ರೈನ್ ಆಗ್ತಿತ್ತು, ಸೊ ಸ್ವಲ್ಪ ಮಟ್ಟಿಗೆ ನಾನು ಹೂವು ತಂದ್ಕೊಂಡಿದ್ದೆ. ಸೊ ವಾಟ್ ಎವರ್ ದ ಫ್ಲವರ್ಸ್ ಐ ಹ್ಯಾಡ್ ಇಟ್, ಐ ವಾಂಟ್ ಟು ಮ್ಯಾನೇಜ್ ವಿತ್ ದ್ಯಾಟ್. ಸೊ ಇದನ್ನು ಟ್ರೈ ಮಾಡಿದೆ, ಬಟ್ ಲೇಟರ್ ಐ ಡಿಸೈಡೆಡ್ ನಾಟ್ ಟು ಆ್ಯಂಡ್ ಐ ಕೆಪ್ಟ್ ಇಟ್ ಡಿಫ್ರೆಂಟ್ decor. I'll show you in the next, but this is one of the idea, you can use them ನಿಮ್ಮ ಪೂಜಾಗೆ ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ದ ಶೇಪಲ್ಲಿ ಟೈ ಮಾಡ್ತೀವಲ್ಲ ಆ ಶೇಪಲ್ಲಿ ನೀವು ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ಒರಿಜಿನಲ್ ಫ್ಲವರ್ಸ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದೆಲ್ಲ ಮಾಡೋಷ್ಟ್ರಲ್ಲಿ ಒಂದೇನಾಗುತ್ತೆ ಅಂದರೆ ನಮ್ಮ ಸೊಂಟ ಗೋವಿಂದ 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 ಅಂತ ಇರುತ್ತೆ ಅಷ್ಟೇ, ಅದು ಮಾತ್ರ ಕರೆಕ್ಟ್. ಸೊ ನಾನು ಫೈನಲ್ ಆಗಿ ಐ ಡಿಸೈಡೆಡ್ ಟು ಕೀಪ್ ದಿಸ್ ವೇ ಮೈ ಡೆಕೋರ್ ಬಿಕಾಸ್ ನನ್ನ ಹತ್ರ ಇರೋ ಫ್ಲವರ್ಸ್ನ ನೋಡಿಕೊಂಡು ಐ ಹ್ಯಾವ್ ಡಿಸೈಡೆಡ್ ಟು ಕೀಪ್ ದಿಸ್ ವೇ. ಬಟ್ ಐ ವಿಲ್ ಡೆಫಿನೆಟ್ ಟ್ರೈ ದ ಅದರ್ ಒನ್ ಆಲ್ಸೋ ಬಿಕಾಸ್ ನಂಗೆ ಅದು ತುಂಬ ಇಷ್ಟ ಆಯಿತು. ಬಟ್ ಫ್ಲವರ್ ಶಾರ್ಟೇಜ್ ಆಗಿರೋದ್ರಿಂದ ನಾನು ಇದನ್ನು ಚೂಸ್ ಮಾಡಿಕೊಂಡ್ರೆ. ಇದಕ್ಕೆಲ್ಲ ಸ್ವಲ್ಪ ಪೇಷನ್ಸಿಂದ ಇಫ್ ಯು ವರ್ಕ್ ಇಟ್ ಔಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫೈನಲ್ ಲುಕ್ ಕೂಡ ತೋರಿಸ್ತೀನಿ ಬಿಕಾಸ್ ಬಂದವ್ರು ಎಲ್ಲರೂ ತುಂಬ ಚೆನ್ನಾಗಿದೆ, ಯಾರಿಗೂ ಅನಿಸ್ಲಿಲ್ಲ ನಾನು ಸ್ಯಾರಿ ಯೂಸ್ ಮಾಡಿ ಬ್ಯಾಕ್ ಡ್ರಾಪ್ ಮಾಡಿದ್ದೀನಿ ಅಂತ. ಅದು ಎಸ್ಪೆಷಲಿ 2 ಸ್ಯಾರೀಸ್, ದೇ ವರ್ ಥಿಂಕಿಂಗ್ ಲೈಕ್ 3 ಸ್ಯಾರೀಸ್. ಸೊ ಯಾ ಎವ್ರಿ ಒನ್ ಲೈಕ್ ಇಟ್, ಸೊ ದಟ್ ಥಾಟ್ ನಾನು ಶೇರ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ವಾರ ವರಮಹಾಲಕ್ಷ್ಮಿಗೆ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಹತ್ರ ಈ ಸ್ಟ್ಯಾಂಡ್ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ, ಇದರ ಕರ್ಟನ್ಸ್ ಬರುತ್ತಲ್ಲ, ಕ್ಲಿಪ್ಸ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ನೇಲ್ಸ್ನ ಗೋಡೆಗೆ ಹಾಕ್ಕೊಂಡು ಕೂಡ ಒಂದು ಥ್ರೆಡ್ ಕಟ್ಟಿ ಈ ಥರ ನೀವು ಸೆಟ್ಟಿಂಗ್ ಮಾಡ್ಕೋಬೋದು. ಫ್ಲವರ್ಸ್ ಎಲ್ಲ ನಾನು ಫ್ರೈಡೇ ಮಾರ್ನಿಂಗ್ ಒಂದು 4 o'clock ಹಂಗೆ ಎದ್ದು ಹಾಕೊಳ್ಳೋಣ ಅಂದ್ಕೊಂಡೆ ಬಿಕಾಸ್ ಒಂಥರ ಬಾಳೋದಂಗೆ ಹಾಕ್ಬಿಡುತ್ತೆ, ಎಂಟೈರ್ ಡೇ ಇರಬೇಕಲ್ಲ ಅದಕ್ಕೆ ಅಂತ. ಸೊ ನೆಕ್ಸ್ಟ್ ನಾನು ಬೇರೆ ಎಲ್ಲ ಡೆಕೋರೇಷನ್ ಮಾಡಿಬಿಡೋಣ. ನೆಕ್ಸ್ಟು ಏನು ಮಾಡ್ತೀನಿ, ರೇಷ್ಮೆ ಒಂದು ಪಂಚೆ ತೊಗೊಂಡು ಈ ಸ್ಟ್ಯಾಂಡ್ ಮೇಲೆ ಒಂದು ಪೀಟೆ ಇಟ್ಟು ಅದನ್ನು ಕವರ್ ಮಾಡ್ಕೋತಾ ಇದ್ದೀನಿ. ಓಕೆ, ಅಲೈನ್ಮೆಂಟು ಸೆಂಟ್ರಲ್ ಇದೆಯಾ ಅಂದರೆ ಆ ಸೆಂಟ್ರಲ್ ಪಿಂಕ್ ಪೋರ್ಷನಲ್ಲಿ ಕರೆಕ್ಟಾಗಿ ಕಳಶ ಕರೆಕ್ಟಾಗಿ ಬರಬೇಕು ಬಿಕಾಸ್ ಸ್ಯಾರಿಲಿ ಸ್ವಲ್ಪ ವರ್ಕ್ ಇರೋದ್ರಿಂದ. ಸೊ ನಾನು ಪ್ಲೇನ್ ಬ್ಯಾಕ್ಗ್ರೌಂಡ್ನ ನೋಡ್ಕೊಂಡಿದ್ದೀನಿ, ಎಲ್ಲ ಅದು ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿಕೊಂಡು, ಬಿಕಾಸ್ ಒಂದು ಸತಿ ಇಟ್ಟ ಮೇಲೆ ನಾನು ಮತ್ತೆ ತೆಗಿಯೋಕ್ಕಾಗಲ್ವಲ್ಲ. ಸೊ ದಟ್ಸ್ ರೀಸನ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕಲಶಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅಲೈನ್ಮೆಂಟ್ ನೋಡಾದ್ಮೇಲೆ ಕಲಶಕ್ಕೆ ಅಕ್ಕಿ ತುಂಬ್ಕೊಳ್ತೀನಿ ಕೆಳಗಡೆ, ಮೇಲ್ಗಡೆ ಚಿಕ್ಕ ಕಲಶಗೆ ನೀರನ್ನು ಹಾಕ್ಕೊಳ್ತೀನಿ. ಸೊ ನನ್ನ ಅಮ್ಮ ಮನೇಲಿ ಮತ್ತು ನಮ್ಮ ಅತ್ತೆ ಮನೇಲಿ ಹೇಗೆ ಮಾಡ್ತಾರೆ ಅದನ್ನು ನಾನು ಇಲ್ಲಿ ಮಾಡ್ತೀನಿ. ಬಟ್ ಬೇರೆ ಬೇರೆ ಊರಲ್ಲಿ ಒಂದೊಂದು ಕಡೆ ಒಂದೊಂದು ಕಲ್ಚರಲ್ಲಿ ಡಿಫ್ರೆಂಟಾಗಿ ಆಚರಿಸ್ತಾರೆ. ಸೊ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಲಶಾಗೆ ಕೆಳಗಡೆ ಕಲಶಾಗೆ ಅಕ್ಕಿ ತುಂಬಿ ಅದಕ್ಕೆ ಕಳಸದ ಎಲ್ಲ ಸಾಮಾನು ಹಾಕ್ಕೊಂಡು ಈಗ ನಾನು ಏನು ಮಾಡ್ತಿದ್ದೀವಿ ಅಂದರೆ ಮೇಲ್ಗಡೆ ಕಲಶಗೆ ನೀರು ತುಂಬಿರೋ ಕಲಶನ ಇಟ್ಟು ಸೆಲಪಿನ್ ಟೇಪಿಂದ ನಾನು ಅದನ್ನು ನೀಟಾಗಿ ಫಿಕ್ಸ್ ಮಾಡ್ಕೊಬಿಡ್ತೀನಿ. ಬಿಕಾಸ್ ಸೀರೆ ಎಲ್ಲ ಕಟ್ಟುವಾಗ ಏನಾದರೂ ಸ್ಲಿಪ್ ಆಗಿಬಿಟ್ರೆ ಅಂತ ಈ ಒಂದು ಪ್ರಿಕಾಷನ್ಸ್ ನಾನು ತೊಗೊಳ್ತೀನಿ. ಜಸ್ಟ್ ಸ್ಲೈಟಾಗಿ ನೀವು ರ್ಯಾಪ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಮೇಲೆ ಕೆಳಗೆ ಸೆಲಪಿನ್ ಟೇಪ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಎರಡಕ್ಕೂ ರ್ಯಾಪ್ ಮಾಡ್ಕೊಳ್ಳಿ, ಒಂದು 2-3 ರೌಂಡ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಇಲ್ಲಿ ನಾನು ಆ್ಯಂಗಲ್ನ ಮುರಿದು ಒಂದು ಸ್ಟಿಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಸ್ಕೇಲ್ ಕೂಡ ಇಟ್ಕೋಬೋದು, ಬಟ್ ನಿಮ್ಮ ಹತ್ರ ಯಾವುದೋ ಸ್ಟೀಲ್ ಆ್ಯಂಗಲ್ ಇದ್ದರೆ ಅದು ಕಟ್ ಮಾಡಿಕೊಂಡು ಅದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ, ವೆರಿ ಈಸಿ. ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಬಟ್ ಕೆಲವರು ಸ್ಟಿಕ್ನ ಇಟ್ಕೋತಾರೆ, ಸ್ಕೇಲ್ನ ಇಟ್ಕೊಂಡು ಅದನ್ನು ನಾವು ಮೇಲ್ಗಡೆ ಕಲಶಾಗೆ ನೆಕ್ಗೆ ಫಿಕ್ಸ್ ಮಾಡ್ಕೋತಿದ್ದೀನಿ. ಅಲ್ಲಿ ಶೋಲ್ಡರ್ ಥರ ಅಂದರೆ ಲಕ್ಷ್ಮೀದು ಶೋಲ್ಡರ್ ಥರ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ಕೋತಾ ಇದ್ದೀನಿ. ಟೈಟಾಗೆ ಅದನ್ನು ನಾನು ರ್ಯಾಪ್ ಮಾಡ್ತಾಯಿದ್ದೀನಿ ಥ್ರೆಡ್ಡಿಂದ. ಸೊ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಳೆ. ಆ್ಯಕ್ಚುಲಿ ಗರ್ಲ್ಸ್ ಬೇಬಿ ಇದ್ದರೆ ಬ್ಲೆಸ್ಡ್ ಫೀಲಿಂಗ್. ನನಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ಲು. ಪ್ರತಿಯೊಂದು ಟು ಬಿ ಆನೆಸ್ಟ್ ಎವ್ರಿಥಿಂಗ್ ಜೋಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಪಾಪ ಶಿ ಹೆಲ್ಪ್ ಮಿ ಅ ಲಾಟ್. ಸೊ ಹ್ಯಾವಿಂಗ್ ಎ ಗರ್ಲ್ ಬೇಬಿ ಇಸ್ ಎ ಬ್ಲೆಸ್ಡ್ ಫೀಲಿಂಗ್.
ನೆಕ್ಸ್ಟು ಕಲಶ ರೆಡಿ ಆದಮೇಲೆ ಅದು ಕೂರಿಸ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ. ಬಾಳೆ ಎಲೆಯನ್ನು ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ನಾವು ಕಲಶ ಕುಳಿಸ್ಕೋತೀವಿ. ಅದೇ ಹೇಳ್ದಲ್ಲ, ಒಂದೊಂದು ಜಾಗದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಕಡೆಯಲ್ಲಿ ಡಿಫ್ರೆಂಟಾಗಿ ಆಚರಿಸ್ತಾರೆ. ಸೊ ನಾನು ಹೇಗೆ ಆಚರಿಸಿದೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸೊ ಅಕ್ಕಿ ಹಾಕ್ಕೊಂಡೆ ಇಲ್ಲಿ ಎರಡು, ಒಂದು ಕಡೆ ಗಣೇಶ ಮತ್ತು ಇನ್ನೊಂದು ಕಡೆ ವೆಂಕಟರಮಣ ಸ್ವಾಮಿ ಇಡ್ತೀನಿ. ಬಿಕಾಸ್ ನನಗೆ ಯಾವಾಗೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜೊತೇಲಿದ್ರೇ ಚಂದ, ಅದಕ್ಕೆ ನಾನು ಆ ಥರ ಇಟ್ಕೊತೀನಿ. ಕಲಶನ ಇಟ್ಕೊಂಡಿದ್ದೀನಿ. ಇನ್ನೂ ನಾನು ಮುಖವಾಡ ಎಲ್ಲ ಕೂರಿಸಿಲ್ಲ, ಜಸ್ಟ್ ಇದು ಮಾತ್ರ ರೆಡಿ ಬೇಸ್ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿನ ಡ್ರೇಪ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸ್ಯಾರಿ ಹೇಗೆ ನಾನು ತುಂಬ ಈಸಿಯಾಗಿ ಡ್ರೇಪ್ ಮಾಡ್ಕೋತೀನಿ. ನಾನು ತುಂಬ ಸರ್ಕಸ್ ಎಲ್ಲ ಮಾಡೋಕ್ಕೋಗಲ್ಲ. ಸೊ ಜಸ್ಟ್ ಅದನ್ನು ಫುಲ್ ಪ್ಲೀಟ್ಸ್ನ ಇಟ್ಕೊಂಡು ಸೆರಗನ್ನ ರೆಡಿ ಮಾಡಿಕೊಂಡು ನನಗೆ ತೋರಿಸ್ತೀನಿ ನೋಡಿ, ಆ ಥರ ನಾನು ಡ್ರೇಪ್ ಮಾಡಿಬಿಡ್ತೀನಿ. ಇಟ್ ವಿಲ್ ಹಾರ್ಡ್ಲಿ ಟೇಕ್ 15 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಆರಾಮ್ಸೆ ನೀವು ಕೂಡ ಆರಾಮ್ಸೆ ಡ್ರೇಪ್ ಮಾಡಿಬಿಡ್ಬೋದು. ಇದು ನಾನು ಒಂದು ಆಂಟಿಯಿಂದ ಕಲ್ತಿದ್ದು. ಅವರು ದೇವಸ್ಥಾನದಲ್ಲಿ ಡ್ರೇಪ್ ಮಾಡೋದನ್ನು ನೋಡಿ ನಾನು ಮನೆಗೆ ಬಂದು ಟ್ರೈ ಮಾಡಿ ಆವಾಗಿಂದ ಇದರಲ್ಲಿ ಸ್ವಲ್ಪ ಡಿಸೈನ್ನ ಚೇಂಜ್ ಮಾಡ್ಕೊತಾ ಹೋಗ್ತೀನಿ ಪ್ರತಿ ವರ್ಷ. ನೋಡಿ, ನಿಮ್ಮ ಕೈಯಲ್ಲಿ ಒಂದು ಮಾರಷ್ಟು ಇದು ಸೆರಗಿಗೆ ಬಿಟ್ಟು ನೆಕ್ಸ್ಟ್ ಎಲ್ಲ ಉಳ್ದಿದ್ದ ಸೀರೆನೆಲ್ಲ ಈ ಥರ ಪ್ಲೀಟ್ಸ್ ಹಿಡಿದು ಮೇಲೆ ಒಂದು ಪಿನ್ನು, ಕೆಳಗಡೆ ನೀಟಾಗಿ ಪ್ಲೀಟ್ಸ್ನ ಜೋಡಿಸಿ ಒಂದು ಪಿನ್ ಹಾಕೊಬೇಕು. ಸ್ಯಾರಿನ ನೋಡಿ ಈ ಥರ ಸುತ್ತ ಇಟ್ಕೊಂಡು, ಬಿನ್ಗೆಗೆ ಸುತ್ತ ಇಟ್ಕೊಂಡು ಒಂದು ಬಾರ್ಡರ್ ಅಗಲ ಇರೋದನ್ನು, ಅಂದರೆ ಕೆಳಗಡೆ ಪೋರ್ಷನ್ ಸ್ಯಾರಿಗೆ ಸ್ವಲ್ಪ ಕೆಳಗಡೆ ಬಿಟ್ಟು ಮೇಲ್ಗಡೆ ಕುಂಚನ ಸ್ವಲ್ಪ ಮೇಲಕ್ಕೆ ಇಟ್ಕೊಂಡು ಅಲ್ಲಿ ಸೆಂಟ್ರಲ್ಲಿ ಪಿನ್ ಮಾಡ್ಕೊಳ್ಳಿ. ಓಕೆ, ಪಿನ್ ಮಾಡ್ಕೊಳ್ಳಿ. ಮೇಲೆ ಏನು ಮಾಡಿದ್ದೀನಿ ಅಂದರೆ ಬ್ಲೌಸ್ ಪೀಸ್ನ ನಾನು ನೀಟಾಗಿ ರ್ಯಾಪ್ ಮಾಡಿ ಹಿಂದೆಗಡೆ ಸೆಕ್ಯೂರ್ ಮಾಡಿದ್ದೀನಿ ಸೇಫ್ಟಿ ಪಿನ್ನಲ್ಲಿ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಪಿನ್ ತೊಗೊಂಡು ಎರಡು ನಾವು ರ್ಯಾಪ್ ಮಾಡ್ಕೊಂಡಿದ್ದೀವಲ್ಲ, ಎರಡು ಪೋರ್ಷನ್ನ ಸೇರಿಸಿ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ್ಮೇಲೆ ನಾವು ಮೇಲೆ ಕುಂಚಿಗೆ ಮತ್ತು ಕೆಳಗಡೆ ಕುಂಚಿಗೆ ಪಿನ್ ಹಾಕಿದ್ದೀವಲ್ಲ, ಆ ಪಿನ್ನ ತೆಗೆದು ನೀಟಾಗಿ ಆ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಳ್ಳೋದು. ಈಗ ನಾನು ಎರಡೂ ಪೋರ್ಷನ್ಗೆ ನಾನು ಪಿನ್ ಹಾಕ್ಕೊಂಡಿದ್ದಾಯಿತು. ಸುತ್ತ ಸೀರೆ ಸುತ್ತಿದ್ನಲ್ಲ, ಅದಕ್ಕೆ ಪಿನ್ ಹಾಕಿದ್ಮೇಲೆ ಏನು ಮಾಡಿದೆ, ಮೇಲ್ಗಡೆ ಮತ್ತು ಕೆಳಗಡೆ ನೆರಿಗೆ ಹಿಡಿದು ಅದು ಸೆಕ್ಯೂರ್ ಆಗಿರಲಿ ಅಂತ ಪಿನ್ ಹಾಕಿದ್ನಲ್ಲ, ಆ ಪಿನ್ನ ಹಾಕಿ ಈಗ ನೋಡಿ ಪ್ಲೀಟ್ಸ್ನ ರಿಲೀಸ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಅದು ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ಇನ್ನೂ ಕಲಶ ಕುಡಿಸಿದ್ಮೇಲೆ ಇನ್ನೊಂದು ಸತಿ ಅದನ್ನು ನೀಟಾಗಿ ಬಿಡಿಸ್ಕೊಂಡಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಕತ್ರಿನ ಒಳಗಡೆ ಇಟ್ಬಿಟ್ಟಿದ್ರೆ ಈ ಹಬ್ಬದಲ್ಲಿ ಅದಲ್ಲ, ಆತ್ರದಲ್ಲಿ ನಾವು ಏನೇನೋ ಮಾಡಿಬಿಡ್ತೀವಿ, ಮತ್ತೆ ಕುತ್ಕೊಂಡು ಹುಡುಕ್ತಾ ಕೂರ್ತೀವಿ, ಅದನ್ನು ಆ ಥರ ಆಗಿಬಿಡುತ್ತೆ. ಸೊ ನಾನೀಗ ಪ್ಲೀಟ್ಸ್ನ ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಸೆರ್ಗನ್ನ ಹಿಂದೆ ತೊಗೊಂಡು ಹಿಂದೆಯಿಂದ ಮತ್ತೆ ನಾನು ಮುಂದಕ್ಕೆ ತೊಗೊಂಡು ಡಾಬ್ ಹಾಕ್ಬಿಡ್ತೀನಿ. ಸೆಕ್ಯೂರಾಗಿ ಎಲ್ಲನೂ ನೀಟಾಗಿ ನಾನು ಸೆಕ್ಯೂರ್ ಮಾಡಿಬಿಡ್ತೀನಿ. ಬಿಕಾಸ್ ದಿನ ಇಡೀ ಇರೋದ್ರಿಂದ ನನಗೆ ಜಾರು ಹೋಗೋದು ಅದೆಲ್ಲ ಆಗಬಾರ್ದು ಅಂತ ನಾನು ಅದೊಂದು ತುಂಬ 2-3 ಪಿನ್ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಬಿಡ್ತೀನಿ. ಎಲ್ಲೆಲ್ಲಿ ದಾರ ಕಟ್ಟಬೇಕೋ ಅಲ್ಲಿ ಕಟ್ಬಿಡ್ತೀನಿ. ಸೆಕ್ಯೂರಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನೋಡಿ ನಾನು ಸೆರ್ಗನ್ನ ಮುಂದೆ ತಂದು ಅದನ್ನು ನೀಟಾಗಿ ಅದನ್ನು ಸೆಕ್ಯೂರ್ ಮಾಡಿ ಪಿನ್ಸ್ನೆಲ್ಲ ಹಾಕ್ಕೊಳ್ತೀನಿ. ನನ್ನ ಮಗಳು ಅಲ್ಲೇ ಕೂತ್ಕೊಬಿಟ್ಟಿದ್ದಾಳೆ. ಅಮ್ಮ ಪಿನ್ ಕೇಳಿದ್ರೆ ರೆಡಿಯಾಗಿ ಇಟ್ಕೊಂಡು ಕೊಡಲಿಕ್ಕೆ. ಈಗ ಆ್ಯಕ್ಚುಲಿ ಇಟ್ ವಾಸ್ ಲೈಕ್ 12 o'clock ಆಗಿರ್ಬೋದು, ಬಟ್ ಅವಳು ಮಲಗ್ದಿರ ನನಗೆ ಫುಲ್ಲಾಗಿ ಹೆಲ್ಪ್ ಮಾಡಿದ್ಲು. ದಟ್ಸ್ ದ ಬ್ಯೂಟಿ ಆಫ್ ಹ್ಯಾವಿಂಗ್ ಎ ಗರ್ಲ್ ಬೇಬಿ. ಸೊ ನಾನು ನೀಟಾಗಿ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಅವ್ರ ಡ್ಯಾಡಿ ಅವಳನ್ನ ಇರಿಟೇಟ್ ಮಾಡ್ತಾ ಇದ್ದಾರೆ. ಅಮ್ಮನ ಫೇಸಿಗೆ ನಾನು ಅಲಂಕಾರ ಮಾಡ್ಕೊಳ್ಳೋಣ ಅಂತ, ಅಂದರೆ ಕಪ್ಪು ಅದೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಕಾಯಿಗೆ ಅರಿಶಿನ ಎಲ್ಲ ಇಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಅಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಎಂಟೈರ್ ಏರಿಯಾ ಬರ್ತಿತ್ತು ಕುಂಕುಮ ತೊಗೊಳಕ್ಕೆ. 200-300 ಜನ ಕುಂಕುಮ ಕೊಡ್ತಿದ್ವಿ. ಸೊ ಆವಾಗಿಂದ ನಂಗೆ ತುಂಬ ಇಂಟ್ರೆಸ್ಟ್. ಸೊ ನನಗೆ ಇದೊಂಥರ ಸ್ಪೆಷಲ್ ಫೀಲಿಂಗ್. ನಾನದು ಹೆಂಗೆ ಅಂದರೆ ನನ್ನ ಕೈಯಲ್ಲಿ ಆದಷ್ಟು ತುಂಬ ಟ್ರೈ ಮಾಡ್ತೀನಿ ಸ್ಪೆಷಲಾಗಿ ಇದನ್ನು ಆಚರಿಸ್ಕೊಳ್ಳೋಕ್ಕೆ. ಸೊ ಲಕ್ಷ್ಮೀ ಮೂರ್ತಿಗೆ ನಾನು ರೆಡಿ ಮಾಡ್ತಾ ಆ ಕಳೆ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಹೆಂಗೆ ಅನ್ಸುತ್ತೆ ಅಂದರೆ ದೇವರೇ ಬಂದು ಅಲ್ಲಿ ಕೂತಿದ್ದಾರೇನೋ ಅನ್ನೋ ಥರ ಅನಿಸುತ್ತೆ. ಸೊ ನಾನಿಲ್ಲಿ ನೀಟಾಗಿ ಕಣ್ಕಪ್ಪು ಎಲ್ಲ ನೀಟಾಗಿ ಹಚ್ಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಮುಖವಾಡ ರೆಡಿ ಮಾಡಿದ್ಮೇಲೆ ನಾನಿಲ್ಲಿ ಹೂವನ್ನು ಹೊಲ್ಕೊತಾ ಇದ್ದೀನಿ. ಲೋಟಸ್ ಹಾರನ ಹೊಲಿತಾ ಇದ್ದೀನಿ. ಸೊ 6 ಲೋಟಸ್ ತೊಗೊಂಡು ನಾನು ಒಂದು ಹಾರ, ನಾನು ಹೇಳೋದಂದರೆ ತುಂಬ ಮಳೆ ಬರ್ತಿತ್ತು ಬೆಂಗಳೂರಲ್ಲಿ, ಹೋಗಿ ನೋಡಿ
ಚೂಸ್ ಮಾಡೋ ಅಷ್ಟು ಎಲ್ಲೂ ಕೂಡ ನಮಗೆ ಆಪ್ಷನ್ ಇರಲಿಲ್ಲ. ನಾನು ಹೂವು ತರಕ್ಕೆ ಹೋಗಿಯೇ 4 ಅವರ್ಸ್ ಮಳೇಲಿ ನೆನ್ಕೊಂಡು ಬಂದಿದ್ದೆ. ಸೊ ಅದರಿಂದ ಏನು ಮಾಡಿದೆ, ನಾನೇ ಬಿಡಿ ಹೂವು ತೊಗೊಂಡು ಬಂದು ನಮ್ಮ ಡ್ಯಾಡಿ ತಂದು ಕೊಟ್ಟರು ನನಗೆ ಬಿಡಿ ಹೂವು ಎಲ್ಲ. ಬರ್ತಾ ಒಂದು 2-3 ಲೋಟಸ್ ಮಾತ್ರ ನಾನು ತೊಗೊಂಡು ಬಂದೆ. ಇಲ್ಲಿ ತೊಗೊಂಡು ಬಂದು ನಾನು ಲೋಟಸ್ ಹಾರ ಮಾಡ್ಕೋತಾ ಇದ್ದೀನಿ. I'm doing Ara baby. Oh, very nice. Can you show me the Lakshmi face? She's there sitting. Wow, it's very nice. So pretty. ನಾನು ನನ್ನ ಪಾಪು ಮಾತಾಡಿಕೊಂಡು ಬೇಗ ಬೇಗ ಫ್ಲವರ್ ಎಲ್ಲ ಹೊಲ್ಕೊಂಡ್ವಿ. ಮೋಸ್ಟ್ಲಿ ನಾನು ಅವಳ ಜೊತೆ ಇರೋದ್ರಿಂದ ನನಗೆ ಅಷ್ಟು ಟ್ರೈನೇ ಗೊತ್ತಾಗಿಲ್ಲ. ಇಟ್ ವಾಸ್ ಲೈಕ್ 1-2 ಓ ಕ್ಲಾಕ್ವರೆಗೂ ಎಷ್ಟು ಕೆಲಸ ಆಗುತ್ತೋ ಅಷ್ಟೆಷ್ಟು ಮಾಡ್ಕೊಂಡ್ವಿ. ಹೂವು ಕೆಲಸ ಮಾತ್ರ ಮುಗಿಸ್ಬಿಟ್ಟೆ, ಬಿಕಾಸ್ ಬೆಳಗ್ಗೆ ನಾನು ಪೂಜೆ ಟೈಮಲ್ಲಿ ಮಾಡ್ಕೊಳಕ್ಕಾಗಲ್ಲ. ಇದು ಫೈನಲ್ ಲುಕ್ ಆಫ್ ಮೈ ಲೋಟಸ್ ಮಾಲಾ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಫ್ರೈಡೇ ಮಾರ್ನಿಂಗ್. ಸೊ ಮಾರ್ನಿಂಗ್ ಒಂದು 4-4:30 ಹಂಗೆಲ್ಲ ಎದ್ದು ನಾವು ಸ್ನಾನ ಎಲ್ಲ ಮಾಡಿ ಬೇರೆ ಎಲ್ಲ ಡೆಕೋರೇಷನ್ ಮಾಡಿಕೊಂಡೆ. ಆ ರೆಕಾರ್ಡಿಂಗ್ ಕೂಡ ಮಾಡಿದ್ದೆ, ಬಟ್ ನನ್ನ ಫೋನ್ ಮೆಮೊರಿ ಫುಲ್ ಆಗಿರೋದ್ರಿಂದ ಅದು ವಿಡಿಯೋ ಕ್ಲಿಪ್ ರೆಕಾರ್ಡ್ ಆಗಿಲ್ಲ. ಸಾರಿ ಫಾರ್ ದ್ಯಾಟ್. ಬಟ್ ನಾನು ಈ ಥರ ತಟ್ಟೆಗೆ ಜೋಡಿಸ್ಕೊಂಡೆ. ನೈಟ್ ಎಲ್ಲ ರೆಡಿ ಮಾಡಿದ್ದಲ್ಲ, ಅದಕ್ಕೆ ಕಲಶನಿಟ್ಟು ಹೂ ಅಲಂಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾನು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಪೂಜೆನ ಶುರು ಮಾಡಿಕೊಂಡೆ. ಹೀಗೆ ನನ್ನ ಸರಳವಾಗಿ ಬ್ಯಾಕ್ ಡ್ರಾಪ್ ಮತ್ತು ಹೂವನ್ನೆಲ್ಲ ಅರೇಂಜ್ ಮಾಡಿಕೊಂಡು ಪೂಜೆನ ಶುರು ಮಾಡಿಕೊಂಡೆ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇದೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ನೀವು ಹೇಗೆ ಆಚರಿಸ್ಕೊಂಡ್ರಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಶ್ರೋತನ ಶುರು ಮಾಡಿದೆ. ಸೊ ಲೋಟಸ್ ಸೀಡ್ಸ್ನ ಯೂಸ್ ಮಾಡಿ ನಾನು ಅರ್ಚನೆಯನ್ನು ಅಶ್ರೋತನ ಓದ್ತಾ ಇದ್ದೀನಿ. ಅಶ್ರೋತನ ಮುಗಿಸಿ ಧೂಪ ದೀಪ ನೈವೇದ್ಯ ಎಲ್ಲನೂ ದೇವರಿಗೆ ಅರ್ಪಿಸಿ ನನ್ನ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಟ್ ಈಸ್ ಎ ಬ್ಲೆಸ್ ಫೀಲಿಂಗ್. ನನಗೆ ಈ ಹಬ್ಬ ಅಂದರೆ ತುಂಬ ತುಂಬ ಇಷ್ಟ. ನಿಮಗೂ ಕೂಡ ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಅನಿಸುತ್ತೆ. ಇಷ್ಟಪಟ್ಟು ಈ ಹಬ್ಬನ ಮಾಡ್ಕೋತಾರೆ. ಒಂದು ಸೀರೆ ಉಟ್ಕೊಳ್ಳೋದಾಗಲಿ, ಒಂದು ಅಲಂಕಾರ ಮಾಡ್ಕೊಳ್ಳೋದು, ಅಲಂಕಾರ ಮಾಡೋದು, ಶೃಂಗಾರ ಮನೆಯೆಲ್ಲ ಶೃಂಗಾರ ಮಾಡೋದು, ಇದೆಲ್ಲ ತುಂಬ ಒಂದು ಖುಷಿ ಕೊಡುತ್ತೆ. ಸೊ ಐ ವಾಸ್ ಟೋಟಲಿ ಎಂಜಾಯಿಂಗ್ ದ ಕಂಪ್ಲೀಟ್ ಫೀಲಿಂಗ್ ಆಫ್ ಇಟ್ ವಿತ್ ಮೈ ಡಾಟರ್. ನಾನು ನನ್ನ ಮಗಳು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಈ ಹಬ್ಬದ ವಾತಾವರಣದಲ್ಲಿ ಈ ಸಂಭ್ರಮ ಸಡಗರದಲ್ಲಿ ನಾನು ಚೆನ್ನಾಗಿ ದೇವಿ ಪೂಜೆನ ಮಾಡಿಕೊಂಡು ನನ್ನ ವರಮಹಾಲಕ್ಷ್ಮಿ ವ್ರತ ಪೂಜೆ ಎಂಡ್ ಆಗ್ತಾ ಬರ್ತಿದೆ. ಇನ್ನೇನು ನಾವು ಕುಂಕುಮಕ್ಕೆ ಕರೆಯೋದು, ಕುಂಕುಮಕ್ಕೆ ತಗೊಳ್ಳೋದು ಇದೆಲ್ಲ ನಡೀತಾ ಇರುತ್ತೆ. ಸೊ ಇದು ಸಾಯಂಕಾಲ ಪೂಜೆ. ನಾನು ಹೋದ ವರ್ಷ ಲಕ್ಷ್ಮಿಗೆ ಏನು ಸ್ಯಾರಿ ಉಡಿಸಿದೆ ಅದನ್ನು ಉಟ್ಕೊಂಡು ನಾನು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆ. ಸೊ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಓವರ್ ಆಲ್. ಓಕೆ, ವಿಶ್ ಯು ಆಲ್ ಹ್ಯಾಪಿ ವರಮಹಾಲಕ್ಷ್ಮಿ. ಎಸ್. ಸೊ ನೀವು ಕೂಡ ನಿಮ್ಮ ಹಬ್ಬನ ಚೆನ್ನಾಗಿ ಆಚರಿಸ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಸಕಲ ಆಯು ಆರೋಗ್ಯ ಕೊಟ್ಟು ಎಲ್ಲಾನು ಸಂತೋಷ ಸಂತೃಪ್ತಿಯಾಗಿ ಇಟ್ಟಿರಲಿ ಅಂತ ಕೇಳ್ಕೊಳ್ತಾ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ಕಂಟೆಂಟ್, ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ನಾನು ಮಾತಲ್ಲ, ರಾಣಿಗೆ ಇದೆ.